ರಾಜಸ್ಥಾನದ ಗಡಿಯಲ್ಲಿ ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ಬಿಎಸ್ಎಫ್ನಿಂದ ಭದ್ರತೆಯನ್ನು ಹೆಚ್ಚುಗೊಳಿಸಲಾಗಿದೆ. ರಾಜಸ್ಥಾನದ ಜೈಸಲ್ಮೇರ್ನಲ್ಲಿ ಪೆಟ್ರೋಲಿಂಗ್ ಕಾರ್ಯವನ್ನ ನಡೆಸಲಾಗ್ತಾ ಇದೆ. ಗಡಿ ನಿಯಂತ್ರಣ ರೇಖೆಯ ಬಳಿ ಸೇನೆಯಿಂದ ತರಬೇತಿ ಕೂಡ ಶುರುವಾಗಿದೆ. ಗ್ರಾಮ ರಕ್ಷಣಾ ಪಡೆಗಳನ್ನ ನಿಯೋಜಿಸಿದೆ ಸೇನೆ. ಗಡಿ ಭಾಗದ ಗ್ರಾಮಸ್ಥರನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಲಾಗಿದೆ. ರಾಜಸ್ಥಾನದಲ್ಲೂ ಕೂಡ ಬಿಎಸ್ಎಫ್ನಿಂದ ಇದೀಗ ಭದ್ರತೆಯನ್ನು ಹೆಚ್ಚುಗೊಳಿಸಲಾಗಿದೆ. ಜೈಸಲ್ಮೇರ್ನಲ್ಲಿ ಪೆಟ್ರೋಲಿಂಗ್ ಕಾರ್ಯವನ್ನ ಚುರುಕುಗೊಳಿಸಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು. ಇದೀಗ ರಾಜಸ್ಥಾನದಲ್ಲೂ ಕೂಡ ಗಡಿಯಲ್ಲಿ ಭದ್ರತೆಯನ್ನ ಹೆಚ್ಚುಗೊಳಿಸಲಾಗಿದೆ. ಸೊ ಅಲ್ಲಿ ಯಾವ ರೀತಿಯಾಗಿ ಚಟುವಟಿಕೆಗಳು ನಡೀತಾ ಇದೆ? ಮಧು, ಇದು ಒಂದು ಮೊದಲ ಮತ್ತೆ ಪ್ರಮುಖವಾದಂತ ಒಂದು ಸ್ಟೆಪ್ ಅಂತಾನೆ ನಾವ್ ಹೇಳ್ಬೋದು. ಯಾಕಂದ್ರೆ ಗಡಿ ಅಂದ ಕೂಡ್ಲೆ ಅಲ್ಲಿ ಏನು ಬೇಕಾದ್ರೂ ಕೂಡ ನಡೆಯುವಂತ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಇದು ಒಂದು ಟೆನ್ಷನ್ ಸಮಯ ಎರಡು ದೇಶಗಳಿಗೆ. ಹಾಗಾಗಿ ನಮ್ಮ ಭದ್ರತೆಯಲ್ಲಿ ನಾವು ಇರಬೇಕಾದಂತ ಪರಿಸ್ಥಿತಿಗಳು ಕೂಡ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಪಂಜಾಬ್ ಇರ್ಬೋದು, ರಾಜಸ್ಥಾನ್ ಇರ್ಬೋದು, ಎಲ್ಲೆಲ್ಲಿ ನಮ್ಗೆ ಗಡಿಗಳು ಶೇರ್ ಆಗಿದಾವೋ ಆ ಎಲ್ಲ ಭಾಗದಲ್ಲೂ ಕೂಡ ಭಾರತೀಯ ಸೇನೆ ಮತ್ತೆ ಅರಸೇನಾ ಪಡೆಗಳು ಬಹಳ ಕಟ್ಟುನಿಟ್ಟಾದಂತ ಕ್ರಮಗಳಿಗೆ ಮುಂದಾಗಿರುವಂತದ್ದು. ಅದೇ ರೀತಿ ನಾವು ಜೈಸಲ್ಮೇರ್ ಪ್ರದೇಶದಲ್ಲಿ ನಾವು ನೋಡಿದಂತ ಸಂದರ್ಭದಲ್ಲಿ ಬಿಎಸ್ಎಫ್ ತನ್ನ ಕಾರ್ಯಾಚರಣೆ ನಡೆಸ್ತಾ ಇರುವಂತದ್ದು. ಅದರ ಜೊತೆಗೆ ಇಡೀ ಗಡಿ ಏನೋ ಒಂದು ಪೆಟ್ರೋಲಿಂಗ್ ಕೂಡ ಹೆಚ್ಚು ಮಾಡಿರುವಂತದ್ದು. ಅದರ ಜೊತೆಗೆ ಪಹರೆ ಮಾಡುವಂತ ಸಂದರ್ಭದಲ್ಲಿ ಯಾವ ರೀತಿಯಾದಂತ ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನುವಂಥದ್ದನ್ನ ಕೂಡ ನಾವು ನಮ್ಮ ವಿಜುವಲ್ಸ್ ಅಲ್ಲಿ ನೋಡ್ತಾ ಇದ್ದೇವೆ. ಅವರು ಎಷ್ಟು ಹೊತ್ತು ಮಾಡ್ತಾರೆ, ಏನ್ ಕತೆ ಅನ್ನುವಂಥದ್ದು ಒಂದು ಕಡೆ. ಎರಡನೇದು ಆ ಗ್ರಾಮಸ್ಥರಲ್ಲಿ ಆ ಬಾರ್ಡರ್ ಅಲ್ಲಿ ಇರುವಂತಹ ಜನರಿಗೂ ಕೂಡ ಅಲ್ಲಿ ಗ್ರಾಮ ರಕ್ಷಣಾ ಪಡೆಗಳು ಅನ್ನುವಂಥದ್ದನ್ನ ಮಾಡ್ಕೊಂಡಿದ್ದಾರೆ. ಅವರು ಕೆಲವು ಕಡೆ ಗ್ರಾಮಗಳಲ್ಲಿ ಇರುವಂತಹ ಜನರನ್ನ ಬೇರೆ ಕಡೆಗೆ ಸೇನೆ ಸ್ಥಳಾಂತರ ಮಾಡಿದೆ. ಸಂದರ್ಭ ಈಗಿರುವಂತ ಯುದ್ಧ ಅನ್ನೋದಕ್ಕಿಂತ ಪರಿಸ್ಥಿತಿ ಬಹಳ ಕಠಿಣವಾಗಿದೆ. ಆ ಹಿನ್ನೆಲೆಯಲ್ಲಿ ನೀವು ಸ್ಥಳಾಂತರಗೊಳ್ಳಬೇಕು ಅನ್ನುವಂತ ಒಂದು ಮಾತನ್ನ ಹೇಳಿ ಅಲ್ಲಿನ ಗ್ರಾಮಸ್ಥರನ್ನು ಕೂಡ ಸ್ಥಳಾಂತರ ಮಾಡಿರುವಂತದ್ದು. ಮತ್ತೆ ಗ್ರಾಮ ರಕ್ಷಣಾ ಪಡೆಗಳು ಅಂತ ಅಲ್ಲಿರ್ತವೆ. ಯಾಕಂದ್ರೆ ಸೋಲ್ಜರ್ಸ್ ಅಷ್ಟೇ ಅಲ್ಲದೆ ಹೋದ್ರು ಕೆಲವೊಂದು ಬಂದು ಕಿಡಿಯುವುದು ಹೇಗೆ, ಮತ್ತೆ ಅಲ್ಲಿಂದ ತಪ್ಪಿಸ್ಕೊಳ್ಳೋದು ಹೇಗೆ, ಯಾವ ರೀತಿಯ ಶೆಲ್ಲಿಂಗ್ ಇರುತ್ತೆ, ಈ ರೀತಿಯಂತ ಒಂದು ಸಾಮಾನ್ಯ ಸಂಗತಿಗಳು ಅಲ್ಲಿನ ಗ್ರಾಮಗಳ ಕೆಲವರಿಗೆ ರಕ್ಷಣೆ ಕುರಿತಾಗಿ ತರಬೇತಿಯನ್ನು ಕೂಡ ನೀಡಿರುವಂತದ್ದು. ಸಹಾಯಕ್ಕೆ ಅವರು ನಮ್ಮ ಗ್ರಾಮಸ್ಥರು ಬೇಕಾಗ್ತಾರೆ ಎಲ್ಲಾ ಸಂದರ್ಭಗಳಲ್ಲಿ ಅನ್ನುವಂತ ಕಾರಣಕ್ಕೋಸ್ಕರ ತರಬೇತಿಯನ್ನು ನೀಡುವಂತದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಇದು ಪೂರ್ತಿಯಾಗಿ ಇಡೀ ಪಾಕಿಸ್ತಾನ್ ಮತ್ತೆ ಭಾರತದ ಬಾರ್ಡರ್ ಎಲ್ಲೆಲ್ಲಿದೆ ಎಲ್ಲಾ ಕಡೆಯಿಂದಲೂ ಕೂಡ ಎಲ್ಲಾ ಭಾಗಗಳಲ್ಲೂ ಕೂಡ ನಡೀತಾ ಇರುವಂತ ಕಾರ್ಯಾಚರಣೆ. ಈ ಹಿನ್ನೆಲೆಯಲ್ಲಿ ಕೆಲವೊಂದು ಆಗಬಹುದಾದಂತ ಕ್ರಮಗಳನ್ನ ನಾವು ಅಂದ್ರೆ ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಂಡಂತಾಗುತ್ತೆ. ಮತ್ತೆ ಕೆಲವೊಂದು ತಪ್ಪಿಸಬಹುದಾಗಿರುತ್ತೆ, ಏನಾದ್ರೂ ಸಣ್ಣ ಪುಟ್ಟ ಆಗುವಂತವುಗಳನ್ನ ತಪ್ಪಿಸಬಹುದಾಗಿರುತ್ತೆ. ಆ ಹಿನ್ನೆಲೆಯಲ್ಲಿ ಗ್ರಾಮ ರಕ್ಷಣಾ ಪಡೆಗಳಿಗೆ ಹೆಚ್ಚು ಒತ್ತನ್ನು ಕೂಡ ಸೈನ್ಯ ಕೊಡ್ತಾ ಇರುವಂತದ್ದು. ಮಧು, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಮಂಜು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.